ನಿಮ್ಮ ಸ್ಕಿನ್ನು ಕ್ಲಿಯರ್ ಆಗಲಿ, ಚೆನ್ನಾಗಿ ಕಾಣಿಸ್ಲಿ ಅನ್ನೋದೊಂದು ನನ್ನ ಒಂದು ಆಸೆ. ಎಲ್ಲರಿಗೂ ಚೆನ್ನಾಗಿ ಆಗುತ್ತಾ ಸ್ಕಿನ್ನು ಅಂತ ಸಫರ್ ಮಾಡಿದವ್ರದಾರ, ಅದ್ರೊಳಗೆ ನಾನು ಹೋಗ್ಬೇಕೆ ಅಂತಂದ್ರೆ ತಪ್ಪಾಗಿಲ್ಲ. ಅದಕ್ಕೋಸ್ಕರ ನಾನು ಹೇಳುವಂಥ ಒಂದು ಹೋಮ್ ರೆಮಿಡಿಗಳನ್ನ ನೀವು ಯೂಸ್ ಮಾಡ್ಕೊತ ಬಂದ್ರಿ. ನಾನು ಅದು ಕಮೆಂಟನ್ನು ಹಾಕ್ತೀನಿ. ಒಬ್ಬರು ಸಿಸ್ಟರ್ ನನಗೆ ವಂಜಾಕ್ಷ ಅನ್ನೋ ಸಿಸ್ಟರ್ ನನಗೆ ಒಳ್ಳೇದಾಗೈತಿ ಆ ಒಂದು ಫೇಸ್ ಪ್ಯಾಕಿಂದ ಅಂತ ಹೇಳಂದು ಅದನ್ನು ನಾನು ಕಮೆಂಟ್ ಹಾಕಿರ್ತೀನಿ, ನೋಡಿರಿ. ಮುಲೇಟಿ ಪೌಡ್ರ್ ಬಗ್ಗೆ ಬಂದುಬಿಡೋಣ. ಮುಲೇಟಿ ಪೌಡ್ರು ವಾರದ ಎಷ್ಟು ದಿನ ಯೂಸ್ ಮಾಡಬೇಕು ಅಂತ ಹೇಳಂದು, ಎಷ್ಟು ಸರ್ತಿ ಹಾಕಬೇಕು ಅಂತ ಕೇಳಿದ್ದಾರೆ ಒಬ್ಬರು ಸಿಸ್ಟರು. ಇದು ವಾರದಲ್ಲೇ ಹಾಕೋದಲ್ಲ ಸಿಸ್ಟರ್, ಪ್ರತಿದಿನ ನೀವು ಇದನ್ನ ಹಾಕಿದಷ್ಟು ನಿಮಗೆ ಸ್ಕಿನ್ನಿಗೆ ಬಹಳಷ್ಟು ಬಂಗಿರೋರು ಮಾತ್ರ ಭಾಳಷ್ಟು ಬಂಗಿರೋರು ಪ್ರತಿದಿನ ನೀವು ಇದನ್ನ ಹಾಕ್ತಾ ಹೋಗ್ರಿ. ಏನಪ್ಪ ನಮಗೆ ಸ್ಕಿನ್ ಚೆನ್ನಾಗೇ ಐತಿ, ನಮಗೇನು ಬಂಗಿಲ್ಲ, ನಮ್ಮದು ಒಟ್ಟು ಸ್ಕಿನ್ ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅನ್ನೋರು ವಾರದಲ್ಲಿ 2 ಸರ್ತಿ ಹಾಕಿದ್ರೆ ಸಾಕು, ಇಲ್ಲ ವೀಕ್ಲಿ 1 ಸರ್ತಿ ಹಾಕಿದ್ರು ನೀವು ಸಾಕು. ನಮ್ಮ ಸ್ಕಿನ್ ಚೆನ್ನಾಗೈತಿ, ನಮ್ಗೆ ಇನ್ನೂ ಬ್ರೈಟ್ನೆಸ್ ಆಗಿ ಕಾಣಬೇಕು, ಚೆನ್ನಾಗಿ ಆಗ್ಬೇಕು ನಮ್ಮ ಸ್ಕಿನ್ ಅನ್ನೋರು ವಾರದಲ್ಲಿ 1 ಸರ್ತಿ 2 ಸರ್ತಿ ಹಾಕಿದರೆ ಸಾಕು. ನಾವು ಬಂಗಿಗೋಸ್ಕರನೇ ನಾವು ಈ ಮುಲೇಟಿ ಪೌಡ್ರನ್ನ ಯೂಸ್ ಮಾಡ್ತೀನಿ ಅನ್ನೋರು ಪ್ರತಿದಿನ ಯೂಸ್ ಮಾಡಿರಿ. ಅದ್ರ ಜೊತೆಗೆ ನಾನು ಹೇಳಿದಾಗೆ ಒಂದು ವೈಟ್ ಟರ್ಮರಿಕನ್ನು ತರಿಸ್ಕೊಂಡು ಹಾಕಿದ್ರೆ ಭಾಳ ಚೆನ್ನಾಗಿರುತ್ತೆ. ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಆ ಒಂದು ಫೇಸ್ ಪ್ಯಾಕಿನ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಹಂಗೆ ಇನ್ನೊಂದು, ನನ್ನ ಮಗ 13 ವರ್ಷದವ ಅದಾನ, ಭಾಳನ ಕಪ್ಪದಾನ, ಮುಲೇಟಿ ಪೌಡ್ರ್ ಹಚ್ಬೋದು ಅವನಿಗೆ ಅಂತ ಕೇಳಿದಾರೆ. ಹಚ್ಬೋದು, ಏನೂ ತೊಂದರೆ ಇಲ್ಲ. ನಾನು ಇನ್ನೂ ಒಂದು ವಿಡಿಯೋ ಹಾಕಿದ್ದೆ, ಕಪ್ಪಗಿರೋರು ಹುಟ್ಟಿದಾಗ ಕಪ್ಪಗಿರೋರು ಕಪ್ಪಗೆ ಇರಬೇಕು ಅಂತ ಹೇಳಂದು. 13 ವರ್ಷ ಅಂದ್ರೆ ಏನು ದೊಡ್ಡದು ಇದು ಅಲ್ಲ. ಅದನ್ನು ಆ ಒಂದು ವಿಡಿಯೋ ನೋಡಿರಿ. ಅದರೊಳಗೆ ಮನೇಲಿ ಹಾಕುವಂಥ ಒಂದು ಇಂಗ್ರೀಡಿಯೆಂಟ್ಸ್ ಅದಾವು, ಅದನ್ನು ನೀವು ಮಾಡ್ಬೋದು ಸಿಸ್ಟರ್. ನಾನು ಒಂದು ವಿಡಿಯೋ ಹಾಕಿದ್ದೀನಿ ನೋಡ್ರಿ, ಅದನ್ನು ಕಪ್ಪಗಿರೋರು ಕಪ್ಪಾಗೇ ಇರಬೇಕಾ ಹುಟ್ಟದಾಗಿಂದ ಅನ್ನೋದೊಂದು ವಿಡಿಯೋ ಐತಿ. ಆ ವಿಡಿಯೋನ ನೋಡಿಕೊಂಡು ನೀವು ಆ ಒಂದು ಮನೆಯಲ್ಲಿ ಸಿಗುವಂಥ ಪದಾರ್ಥಗಳನ್ನು ನೀವು ಹಾಕಿ ಅದನ್ನು ನೀವು ಟ್ರೈ ಮಾಡ್ಕೊತ ಬರ್ರಿ. ಒಳ್ಳೆಯ ಒಂದು ರಿಸಲ್ಟ್ ನಿಮ್ಗೆ ಸಿಗುತ್ತೆ ಅಂತೇಳಿ ನಾನು ಹೇಳ್ತೀನಿ. ಮುಲೇಟಿ ಪೌಡ್ರ್ ಹಚ್ಬೋದು ಅಂದರೆ ಮುಲೇಟಿ ಪೌಡ್ರನ್ನು ಹಚ್ಬೋದು, ನೀವು ಇಲ್ಲ ಅನ್ನೋಂಗಿಲ್ಲ. ಅದು ಮುಲೇಟಿ ಪೌಡ್ರ್ ಜೊತೆಗೆ ಇನ್ನೊಂದಷ್ಟು ನಾವು ಇಂಗ್ರೀಡಿಯೆಂಟ್ಸನ್ನು ಹಾಕಿದಾಗ ಇನ್ನೂ ನಮಗೂ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಅಲ್ಲಿ ಮುಲ್ತಾನಿ ಮಿಟ್ಟಿ ಹೇಳಿದ್ದೀನಿ ನಾನು, ಅದರ ಬದಲಾಗಿ ನೀವು ಮುಲೇಟಿ ಪೌಡ್ರ್ ನೀವು ಅಲ್ಲಿ ಹಾಕ್ಕೊಂಡು ಯೂಸ್ ಮಾಡ್ಬೋದು. ಇನ್ನೂ ಒಂದು, ಮುಲೇಟಿ ಪೌಡ್ರು ರೋಸ್ ವಾಟರ್ ಮಿಕ್ಸ್ ಮಾಡ್ಬೋದಾ? ಹೌದು, ಮಾಡ್ಬೋದು. ಮತ್ತು ನಂದು ಆಯಿಲಿ ಸ್ಕಿನ್ ಐತಿ, ಮೊಡವೆ ಅದಾವು, ಮುಲ್ತಾನಿ ಮಿಟ್ಟಿ ಹಚ್ಬೇಕಾ, ಮುಲೇಟಿ ಪೌಡ್ರ್ ಹಚ್ಬೇಕಾ? ಆಯಿಲಿ ಸ್ಕಿನ್ ಇದ್ದವರಿಗೆ ಮುಲ್ತಾನಿ ಮಿಟ್ಟಿನೂ ನೀವು ಹಚ್ಬೋದು, ಮುಲೇಟಿ ಪೌಡ್ರೂ ನೀವು ಹಾಕೋಬೋದು. ಎರಡನ್ನೂ ನೀವು ಟ್ರೈ ಮಾಡಿರಿ. ಯಾವುದು ಆಮೇಲೆ ಬಂಗು ಐತಿ ಅಂತ ಹೇಳಿದ್ರಿ ನೀವು. ನಾ ಬಂಗಿಗೆ ಇಲ್ಲಿ ಮೇನಾಗಿ ಹೇಳೋದು ಅಂತ ಮುಲೇಟಿ ಪೌಡ್ರನ್ನ ನೀವು ಹಚ್ಚಿದರೆ ಮಾತ್ರ ಬಂಗಿಗೆ ಅದು ಒಂದು ರಿಸಲ್ಟ್ ಕೊಡ್ತೈತಿ. ನಾವು ಮುಲ್ತಾನಿ ಮಿಟ್ಟಿ ಏನೈತಿ ನಮ್ಮ ಫೇಸಿಗೆ ಒಂದು ಗ್ಲೋ ಕೊಡೋದಕ್ಕೆ, ಆಮೇಲೆ ಈ ಡ್ರೈ ಸ್ಕಿನ್ ಆದವ್ರಿಗೆ ಇನ್ನೂ ಅದು ಡ್ರೈ ಮಾಡುತ್ತೆ. ಹಾಗಾಗಿ ಆಯಿಲಿ ಸ್ಕಿನ್ ಇದ್ದವರು ಮುಲ್ತಾನಿ ಮಿಟ್ಟಿ ಯೂಸ್ ಮಾಡೋದು ಒಳ್ಳೇದು, ಇಲ್ಲ ಅನ್ನೋಂಗಿಲ್ಲ. ಆದರೆ ಈ ಬಂಗು ಐತಿ ಅಂತ ಅಂದ್ರೆ ನೀವು ಮುಲೇಟಿ ಪೌಡ್ರನ್ನ ಯೂಸ್ ಮಾಡಿರಿ ಅಂತ ಹೇಳೋದು ನಾನು ಇಲ್ಲೇ ಹೇಳ್ತೀನಿ. ಮತ್ತೇನೋ ಒಂದು 10 ವರ್ಷದಿಂದ ಬಂಗು ಐತಿ, 30 ವರ್ಷ ಆದ್ರೂ ಹಾಸ್ಪಿಟ್ಲಿಗೆ ಎಷ್ಟೇ ತೋರಿಸಿದ್ರು ಅದು ಕಡಿಮೆ ಆಗಿಲ್ಲ. ಈಗ ಸುಮ್ಮನೆ ಆಗ್ಬಿಟ್ಟಿನಿ, ಮುಲೇಟಿ ಪೌಡ್ರಿಂದ ನನಗೆ ಕಡಿಮೆ ಆಗುತ್ತಾ ಅಂತೇಳಿ ಅಂದಕ್ಕೆ, ಮುಲೇಟಿ ಪೌಡ್ರ್ ಯೂಸ್ ಮಾಡಿದರೆ ಕಡಿಮೆ ಆಗುತ್ತಾ ಅಂತ ಅಂದ್ರೆ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ ಸಿಸ್ಟರ್. ದಯವಿಟ್ಟು ಈ ಒಂದು ಮುಲೇಟಿ ಪೌಡ್ರ್ ಫೇಸ್ ಪ್ಯಾಕನ್ನು ನೀವು 21 ಡೇಸ್ ಚಾಲೆಂಜ್ ತೊಗೋರಿ. ಅದ್ರಲ್ಲಿ ಬೇಕಾದ್ರೆ ನಿಮಗೆ ಅದ್ರ ಜೊತೆಗೆ ಇನ್ನೂ ಒಂದು ಸ್ವಲ್ಪ ಏನಿದು ಈ ವೈಟ್ ಟರ್ಮರಿಕನ್ನು ತರಿಸ್ಕೊರಿ, ಮುಲೇಟಿ ಪೌಡ್ರನ್ನು ತರಿಸ್ಕೊಂಡು ಎರಡೂ ನೀವು ಅದನ್ನ ಹಾಕ್ತಾ ಬರ್ರಿ. ಅದರದ್ದು ನಿಮಗೆ ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತಾ ಅಂತ ಹೇಳಂದು ನಾನಿಲ್ಲಿ ಹೇಳ್ತೀನಿ. ಮತ್ತು ಇನ್ನೊಬ್ಬರು ತ್ರಿವೇಣಿ ಅನ್ನೋರಲ್ಲಿ ಮುಲೇಟಿ ಪೌಡ್ರು, ಇವರಂತೂ ಒಂದು 2-3 ಸರ್ತಿ ನನಗೆ ಕಮೆಂಟ್ ಹಾಕಿದ್ದಾರೆ. ತ್ರಿವೇಣಿ ಅನ್ನೋರು ಅವ್ರು ಪ್ರೆಗ್ನೆಂಟ್ ಪ್ರೆಗ್ನೆಂಟ್ ಇದ್ದೀನಿ ನಾನು, ಮುಲೇಟಿ ಪೌಡ್ರ್ ಯೂಸ್ ಮಾಡ್ಬೋದಾ ಅಂತೇಳಿದು ಹಾಕಿದರು. ನಾನು ಅವಾಗ ಬೇಡಮ್ಮ ಅಂತ ಹೇಳಂದು ಹಾಕಿದ್ದೆ ನಾನು. ಅವ್ರು ಮತ್ತೆ ನನಗೆ ಕಮೆಂಟ್ ಹಾಕಿದ್ದಾರೆ, ಯಾಕೆ ಪ್ರೆಗ್ನೆಂಟ್ ಇದ್ದವ್ರು ಯಾಕೆ ಹಾಕಬಾರ್ದು ಮುಲೇಟಿ ಪೌಡ್ರನ್ನ ಅಂತ ಹೇಳಿದ್ರೆ. ಮತ್ತೆ ನನಗೆ ಏನು ಅನ್ನಿಸ್ತು, ಅದನ್ನು ನಾವೇನು ಹೊಟ್ಟೆ ಒಳಗೆ ತೊಗೊಳಂಗಿಲ್ಲಲ್ಲ, ಅಂದ್ರೆ ಆಹಾರವಾಗಿ ನಾವು ಅದನ್ನ ಮುಲೇಟಿ ಪೌಡ್ರ್ ತೊಗೊಳಂಗಿಲ್ಲ, ಮುಖಕ್ಕೆ ಅಪ್ಲೈ ಮಾಡ್ತೀವಲ್ಲ, ಹಾಕ್ರಿ ಅಂತ ಹೇಳಂದು ನಾನು ಮತ್ತೆ ಅವರಿಗೆ ಕಮೆಂಟ್ ಹಾಕಿದ್ದೀನಿ. ನೀವು ಅದನ್ನ ಮುಲೇಟಿ ಪೌಡ್ರನ್ನ ಒಂದು ಸ್ವಲ್ಪ ಹಸಿ ಹಾಲು ಅಥವಾ ಮೊಸರು ಇದೆ ವೈಟ್ ಟರ್ಮರಿಕ್ ಏನೈತೆ ಅದನ್ನ ಮಿಕ್ಸ್ ಮಾಡಿಕೊಂಡು ನೀವು ಟ್ರೈ ಮಾಡ್ಬೋದು. ಆಮೇಲೆ ಆಲೂಗಡ್ಡೆ ರಸ ಮುಲೇಟಿ ಪೌಡ್ರ್ ಯೂಸ್ ಮಾಡ್ಬೋದು. ಮಿಲ್ಕ್ ಹಾಲು ಮತ್ತು ಮುಲೇಟಿ ಪೌಡ್ರ್ ಯೂಸ್ ಮಾಡ್ಬೋದು. ನಾನು ಪ್ರತಿ ಸಲನೂ ಅದನ್ನೆಲ್ಲ ಹೇಳ್ಕೊತ ನಾನು ಬಂದಿದ್ದೀನಿ. ಎಲ್ಲರೂ ಅದನ್ನ ಯೂಸ್ ಮಾಡಿರಿ. 1 ಸರ್ತಿ ಬಿಟ್ಟು 2 ಸರ್ತಿ ನೀವು ಅದನ್ನು ಟ್ರೈ ಮಾಡಿರಿ. 30 ವರ್ಷ ಆಗೈತೆ ನನಗೆ ಕಪ್ಪು ಕಲೆ ಮತ್ತು ಬಂಗು ಮತ್ತು ಕಪ್ಪು ಚುಕ್ಕೆಗಳದಾವು. ನಾನು ಸ್ಕಿನ್ ಶೈನ್ ಕ್ರೀಮನ್ನು ಯೂಸ್ ಮಾಡ್ತಿದ್ದೀನಿ, ಅದು ಕಡಿಮೆ ಆಗಿಲ್ಲ. ಮಂಜಿಷ್ಟ ಪೌಡ್ರು ಮತ್ತು ಈ ಮುಲೇಟಿ ಪೌಡ್ರ್ ಇದನ್ನೆಲ್ಲ ನಾವು ಮೀಶೋದೊಳಗೆ ತರಿಸ್ಕೋಬೋದಾ ಅಂತೇಳಂದು ಕೂಡ ಒಬ್ಬರು ಸಿಸ್ಟರ್ ನನಗೆ ಕಮೆಂಟ್ ಹಾಕಿದ್ದಾರೆ. ಸಿಸ್ಟರ್, ನೀವು ಮುಲೇಟಿ ಪೌಡ್ರು ಮತ್ತು ಮಂಜಿಷ್ಟ ಪೌಡ್ರು ಏನೇ ತರಿಸ್ಕೊರಿ, ನೀವು ಮೀಶೋದಲ್ಲಾದರೂ ತರಿಸ್ಕೊರಿ, ಫ್ಲಿಪ್ಕಾರ್ಟಲ್ಲಾದರೂ ತರಿಸ್ಕೊರಿ, ನಾ ಬೇಡ ಅನ್ನಂಗಿಲ್ಲ. ಆದ್ರೆ ಈ ಇಂದು ಸ್ಕಿನ್ ಶೈನ್ ಅಂತ ಏನು ಕ್ರೀಮ್ ಹೇಳಿದ್ರಿ
ಅದನ್ನು ಮಾತ್ರ ನಾನು ಇಲ್ಲಿ ಸಜೆಸ್ಟ್ ಮಾಡೋಂಗಿಲ್ಲ. ಯಾಕಂತ ಅಂದ್ರೆ ಅದು ಯಾವುದೇ ರೀತಿ ಕೆಲಸ ಮಾಡೋಂಗಿಲ್ಲ. ಆಮೇಲೆ ಇನ್ನೊಂದು ಬಿಟ್ನೋ ವೈಟ್ ಅಂತ ಏನೋ ಒಂದು ಬಿಟ್ನೋ ವೈಟ್ ಏನಂತ ಅದೊಂದು ಕ್ರೀಮ್ ಐತಿ, ಅದನ್ನು ನಾನು ಯೂಸ್ ಮಾಡಿದ್ದೀನಿ. ಬಹಳನೇ ರ್ಯಾಶ್ ಆಗಿರುವಂಥ ಒಂದು ಸ್ಕಿನ್ನನ್ನು ಹಾಳು ಮಾಡ್ತೈತಿ. ದಯವಿಟ್ಟು ಈ ಒಂದು ಕ್ರೀಮ್ಗಳ ಬಗ್ಗೆ ನಾನು ಹೇಳಕ್ಕೆ ಹೋಗಂಗಿಲ್ಲ. ನಾನು ಫಸ್ಟಿಗೆ ಯಾವುದೇ ಕ್ರೀಮ್ ಅದು ನಾನು ಯೂಸ್ ಮಾಡ್ತೀನಿ. ಯೂಸ್ ಮಾಡಿ ಆದಮೇಲೆ ನಿಮಗೆ ನಾನು ಅದರದ್ದು ರಿಸಲ್ಟ್ ಹೇಳ್ತೀನಿ. ದಯವಿಟ್ಟು ಈ ಒಂದು 2 ಕ್ರೀಮ್ ಏನದಾವು ಇದು ಬಂಗಿಗೋಸ್ಕರ ಅಂತ ಕೊಡ್ತಾರೆ. ನಾನೆಲ್ಲ ಯೂಸ್ ಮಾಡಿದ್ದೀನಿ. ಯೂಸ್ ಮಾಡಿ ನನ್ನ ಸ್ಕಿನ್ನನ್ನು ನಾನು ಹಾಳು ಮಾಡ್ಕೊಂಡಿದ್ದು ಐತಿ. ದಯವಿಟ್ಟು ಇದು ಬೈಟ್ನೋ ವೈಟ್ ಅಂತ ಒಂದೇನೋ ಇರ್ಬೋದು ಬಹುಶಃ, ಅದು ನೆನಪು ಹಾರೈತೆ ನನಗೆ. ಇದೇ ಸೇಮ್ ಬರುತ್ತದು ಕ್ರೀಮು ಮತ್ತು ಈ ಒಂದು ಸ್ಕಿನ್ ಶೈನ್ ಅನ್ನೋದೊಂದು. ಇವೆಲ್ಲ ಕ್ರೀಮ್ಗಳನ್ನ ನಾನಿಲ್ಲಿ ಸಜೆಸ್ಟ್ ಮಾಡೋಕ್ಕೆ ಹೋಗಂಗಿಲ್ಲ. ದಯವಿಟ್ಟು ಅದನ್ನು ಹಚ್ಚಿ ನಾನು ಸ್ಕಿನ್ನನ್ನು ನಾನು ಹಾಳು ಮಾಡ್ಕೊಂಡಿನಿ. ಅದಕ್ಕೋಸ್ಕರ ನಾನಿಲ್ಲಿ ಅದನ್ನು ಸಜೆಸ್ಟ್ ಮಾಡೋಕ್ಕೆ ಹೋಗಂಗಿಲ್ಲ. ಈ ಒಂದೇನು ಈ ಮುಲೇಟಿ ಪೌಡ್ರ್ ಈ ರೀತಿ ಇರೋಂಥದ್ದಾದ್ರೆ ನಾನು ಕಾನ್ಫಿಡೆಂಟಾಗಿ ಹೇಳ್ತೀನಿ. ಹಂಗೆ NG ಗ್ಲೋ ಅನ್ನೋದೊಂದು ಕ್ರೀಮನ್ನು ನಾನು ಯೂಸ್ ಮಾಡಿದ್ದೀನಿ. ನನ್ನ ಮಗನೂ ಅದನ್ನ ಇನ್ನೂ ಕಂಟಿನ್ಯೂ ಯೂಸ್ ಮಾಡ್ತಿದ್ದಾನೆ. ಅದು ಚೆನ್ನಾಗೈತೆ ಅಂತ ಹೇಳಂದು ನಾನಿಲ್ಲಿ ಹೇಳ್ತೀನಿ. ಎಲ್ಲರ ಒಂದು ಕಮೆಂಟ್ಸಿಗೆ ಉತ್ತರ ಸಿಕ್ಕೈತೆ ಅಂತ ತಿಳ್ಕೊಂಡಿದ್ದೀನಿ. ಇನ್ನೊಬ್ಬರು ಸಿಸ್ಟರು ಈ ಆನ್ಲೈನಲ್ಲಿ ಸಿಗ್ತಾವು ಆ ಮುಲೇಟಿ ಪೌಡ್ರ್ ಪ್ಯಾಕೆಟ್ ಹೆಂಗದಾವು ನನಗೆ ತೋರಿಸ್ರಿ ಅಂತ ಹೇಳಂದಿದ್ರು. ಅದಕ್ಕೆ ಈಗಾಗಲೇ ನಾನು ತೋರಿಸಾದ್ರೂ ಮತ್ತೆ ನನಗೆ ಒಂದು ಕಮೆಂಟ್ ಹಾಕಿದ್ರಿಂದ ನಾನು ಈ ಒಂದು ನೋಡ್ರಿ ಪ್ಯಾಕೆಟ್ ಇದು ಈ ಬಯೋ ಆರ್ಗ್ಯಾನಿಕ್ ಅಂತ ಹೇಳಂದು ಪ್ಯಾಕೆಟ್ ನಿಮಗೆ ಬರುತ್ತೆ. ಇದು ಆಗಲೇ ಪೂರ್ತಿ ಖಾಲಿ ಆಗಿದ್ದೀನಿ, ಚೂರು ಐತೆ ಅಷ್ಟೇ ಇದೆ, ಇನ್ನೊಂದು ಸ್ವಲ್ಪನೇ ಐತಿ. ಅದಕ್ಕೋಸ್ಕರ ನಾನು ಮತ್ತೆ ಒಂದು ಪ್ಯಾಕೆಟನ್ನು ತರಿಸಿದ್ದೀನಿ. ನೋಡ್ರಿ ಈ ಪ್ಯಾಕೆಟನ್ನು ತರಿಸ್ಕೊಂಡಿದ್ದೀನಿ. 2 ಪ್ಯಾಕೆಟು, ಮೂರನೇದು ಇದು 3ನೇ ಪ್ಯಾಕೆಟ್. ಇದು ಒಂದಾಗಲೇ ಖಾಲಿ ಆಗೈತಿ. ಇದು 2ನೇದು, ಇದು 3ನೇ ಪ್ಯಾಕೆಟು. ನೀವು ನೋಡ್ಕೊಂಡಿದ್ರೆ ಅನಿಸ್ತೈತಿ. ಪ್ಯಾಕೆಟ್ ತೋರಿಸಿದ್ದೀನಿ. ಎಲ್ಲರ ಕಮೆಂಟಿಗೂ ನಾನು ಇವತ್ತು ಉತ್ತರ ಕೊಟ್ಟಿದ್ದೀನಿ. ಏನಾದರೂ ಡೌಟ್ಸ್ ಇದ್ರೆ ದಯವಿಟ್ಟು ಮತ್ತೆ ಕಮೆಂಟ್ ಹಾಕಿರಿ. ನಾನಿರೋದು ನಿಮ್ಮ ಸ್ಕಿನ್ನು ಕ್ಲಿಯರ್ ಆಗಲಿ, ಚೆನ್ನಾಗಿ ಕಾಣಿಸ್ಲಿ ಅನ್ನೋದೊಂದು ನನ್ನ ಒಂದು ಆಸೆ. ಎಲ್ಲರಿಗೂ ಚೆನ್ನಾಗಿ ಆಗುತ್ತೆ ಸ್ಕಿನ್ನು ಅಂತ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಂದು ಇದನ್ನು ಮಾಡ್ತೀನಿ. ಯಾಕಂತ ಅಂದ್ರೆ ಬಂಗಿಗೋಸ್ಕರ ಬಹಳಷ್ಟು ಜನ ಭಾಳ ಸಫರ್ ಮಾಡಿದವ್ರು ಅದಾರ. ಅದ್ರೊಳಗೆ ನಾನು ಹೋಗ್ಬೇಕೆ ಅಂತಂದ್ರೆ ತಪ್ಪಾಗಿಲ್ಲ. ಅದಕ್ಕೋಸ್ಕರ ನಾನು ಹೇಳುವಂಥ ಒಂದು ಹೋಮ್ ರೆಮಿಡಿಗಳನ್ನ ನೀವು ಯೂಸ್ ಮಾಡ್ಕೊತ ಬಂದ್ರಿ. ನಾನು ಅದು ಕಮೆಂಟನ್ನು ಹಾಕ್ತೀನಿ. ಒಬ್ಬರು ಸಿಸ್ಟರ್ ನನಗೆ ವಂಜಾಕ್ಷಿ ಅನ್ನೋ ಸಿಸ್ಟರ್ ನನಗೆ ಒಳ್ಳೇದಾಗೈತಿ ಆ ಒಂದು ಫೇಸ್ ಪ್ಯಾಕಿಂದ ಅಂತ ಹೇಳಂದು ಅದನ್ನು ನಾನು ಕಮೆಂಟ್ ಹಾಕಿರ್ತೀನಿ. ನೋಡಿರಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ ನಾನು. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.